ಹಲೋ ಸ್ನೇಹಿತರೆ, ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊದಲು ಚಹಾ ತಯಾರಾಗಿದ್ದು ಹೇಗೆ, ಎಲ್ಲಿ, ಯಾವಾಗ, ಚಹಾದ ಕುರಿತು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೆ ನೋಡಿ. ಚಹಾ ಎಂಥ ಒತ್ತಡವಿದ್ದರೂ ಕೆಲಸದ ನಡುವೆ ಚಹಾದ ಒಂದು ಗುಟುಕು ಗಂಟಲಲ್ಲಿ ಇಳಿದರೆ ಸಾಕು, ಎಲ್ಲ ಆಯಾಸ ನೀಗಿ ಹೋಗುತ್ತದೆ. ಒಂದು ಚಹಾ ಹಿಡಿದು ದಿನಪತ್ರಿಕೆ ಓದುವುದು, ಸಂಜೆ ಚಹಾ ಕುಡಿಯುತ್ತಾ ಗೆಳೆಯರೊಂದಿಗೆ ಹರಡುವ ಗಮ್ಮತ್ತೆ ಬೇರೆ. ಬೆಳಗ್ಗೆ ಚಹಾಗೆಂದೇ 10 ಕಿಲೋಮೀಟರ್ ಚುಮು ಚುಮು ಚಳಿಯಲ್ಲಿ ಗೆಳೆಯರೊಂದಿಗೆ ಗಾಡಿ ಹೊಡೆಯುತ್ತಾ ಬೆಟ್ಟ ಗುಡ್ಡಗಳ ಹತ್ತಿರ ಚಹಾ ಕುಡಿಯುವ ಹುಡುಗರು ಇನ್ನೊಂದೆಡೆಯಾದರೆ, ಇನ್ನು ಕೆಲವರು ಚಹಾವನ್ನೇ ನೀರಿನಂತೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸೇವಿಸುವ ಚಹಾ ಪ್ರಿಯರಿದ್ದರೆ, ಇನ್ನು ಕೆಲವರಂತೂ ಉರಿ ಬಿಸಿಲ ಮಧ್ಯಾಹ್ನವೆನ್ನದೆ, ಬೆವರೆಳಿಸುವ ಬೇಸಿಗೆ ಎನ್ನದೆ ನಿರಂತರವಾಗಿ ಬಿಸಿ ಬಿಸಿ ಕೆಡ್ಡದಂತಹ ಚಹಾ ಸವಿಯುವ ಚಹಾ ಆರಾಧಕರು ಇದ್ದಾರೆ. ಚಹಾ ನಮ್ಮ ನಿತ್ಯ ಜೀವನದ ಬಹುಮುಖ್ಯ ಭಾಗ್ಯವಾಗಿದೆ. ಚಹಾ ಪ್ರಪಂಚದ ಪಾನೀಯ ಸೇವನೆ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನ ನೀರಾದರೆ 2ನೇ ಚಹಾಗೆ ಸಲ್ಲಿಸುತ್ತದೆ. ಇಷ್ಟು ವಿಶೇಷ ಪಡುವ ಈ ವಿಶೇಷ ಪಾನೀಯ ಹುಟ್ಟಿದ್ದಾದರೂ ಹೇಗೆ, ಮನುಷ್ಯ ಜೀವಿಯು ಇದನ್ನು ಕಂಡುಕೊಂಡಿದ್ದು ಹೇಗೆ ಎನ್ನುವ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಚಹಾಗೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ. ಕ್ರಿಸ್ತಪೂರ್ವ 2732ನೇ ಚೀನಾದ ರಾಜ ಶೇನ್ ನಂಗ್ ಒಮ್ಮೆ ಕಾಡೊಂದರಲ್ಲಿ ಗಿಡ ಮೂಲಿಕೆಗಳ ಸಂಶೋಧನೆಗೆ ಹೋಗಿರುತ್ತಾನೆ. ಸದಾ ಕುಡಿಯುವ ನೀರನ್ನು ಕಾಯಿಸಿ ಕುಡಿಯುವ ಅಭ್ಯಾಸವಿಟ್ಟುಕೊಂಡಿದ್ದ ರಾಜನಿಗೆ ಆತನ ಆಳೊಬ್ಬನು ನೀರನ್ನು ಕಾಯಿಸಲು ಇಟ್ಟಿರುತ್ತಾನೆ. ಕುದಿಯುವ ನೀರಿಗೆ ಬಳ್ಳಿಯಲ್ಲೇ ಇದ್ದ ಮರದ ಒಂದಷ್ಟು ತರಗೆಲೆಗಳನ್ನು ನೀರಿನಲ್ಲಿ ಬಿದ್ದು ನೀರಿನ ಬಣ್ಣ ಹಾಗೂ ಸುವಾಸನೆ ಬದಲಾಗುತ್ತದೆ. ಅದನ್ನು ಕಂಡ ರಾಜ ಶೇನ್ ನಂಗ್ ಈ ವಿಶೇಷ ಪಾನೀಯವನ್ನು ಕುಡಿಯ ಬಯಸುತ್ತಾನೆ. ದಿನವೆಲ್ಲ ಮೂಲಿಕೆಗಳ ಸಂಶೋಧನೆಯಲ್ಲಿ ಕಾಡು ಮೇಡುಗಳನ್ನು ಅಲೆದು ದಣಿದಿದ್ದ ರಾಜನಿಗೆ ಈ ಪಾನೀಯ ಒಮ್ಮೆಲೆ ದಣಿವಾರಿಸಿದ್ದಲ್ಲದೆ ಮನಸ್ಸಿಗೆ ಮುದ ನೀಡಿತು. ಈ ಹಿಂದೆ ಎಂದಿಗೂ ಇಂತಹ ಪಾನೀಯ ಸೇವಿಸಿದ ರಾಜನು ಇದರ ಮಹತ್ವವನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿದುಕೊಂಡನು. ಇದನ್ನು ಚಾ ಎಂದು ಕರೆಯುತ್ತಾನೆ. ಅಂದಿನ ಚಾನೆ ಇಂದಿನ ಚಹಾ ಆಗಿ ನಮ್ಮೆಲ್ಲರ ಮನೆ ಮಾತಾಗಿದೆ. ಇದರ ಮಹತ್ವ ಕಂಡ ರಾಜನು ಮರದಿಂದ ಒಂದಷ್ಟು ಚಹಾದ ಕ್ಯಾಮಲಿಯ ಸೆನೆಸಿನ್ ಬೀಜಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ತರುತ್ತಾನೆ. ಹೌದು, ಚಹಾ 30 ಅಡಿಯ ಎತ್ತರದ ಮರವಾಗಿತ್ತು. 30 ಅಡಿ ಎತ್ತರದಿಂದ ಎಲೆಗಳನ್ನು ಕೀಳುವುದು ಬಹಳ ಕಷ್ಟವೆಂದೇ ಇಂದಿನ ಟೀ ಎಸ್ಟೇಟ್ಗಳಲ್ಲಿ ನಾವೇ ನೋಡುವಂತೆ ಗಿಡ್ಡವಾಗಿ ಬೆಳೆಸುತ್ತಾರೆ. ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಟೀ ಸೊಪ್ಪನ್ನು ಬೆಳೆಯಬಹುದು. ಚಹಾವನ್ನು ಕೇವಲ ಔಷಧಿಯಾಗಿ ಬಳಸುತ್ತಿದ್ದರು. ಕೇವಲ ರಾಜ ಮನೆತನಗಳಿಗೆ ಸೀಮಿತವಾಗಿದ್ದ ಚಹಾ ನಿಧಾನವಾಗಿ ಎಲ್ಲೆಡೆ ಪಸರಿಸಿತು. ಒಂದೆರಡು ಸಸಿಗಳನ್ನು ಚೀನಾದಿಂದ ಅಸ್ಸಾಂ ಪ್ರದೇಶಕ್ಕೆ ಒಬ್ಬ ಬೌದ್ಧ ಮುನಿಯು ತಂದು ನೆಡುತ್ತಾನೆ. ಅಲ್ಲಿಂದ ನಮ್ಮ ಭಾರತ ಹಲವೆಡೆಗೆ ಚಹಾದ ಸಸಿಗಳು ಹರಡಿದವು. ಟೀ ಕೇವಲ ಪಾನೀಯವಾಗಿ ಉಳಿಯದೆ ಒಂದು ಕಮಾಡಿಟಿಯಾಗಿ ಬದಲಾಯಿತು. ಬ್ರಿಟಿಷರು ಚೀನಾದಿಂದ ಟೀ ಖರೀದಿಸಿ ಇಂಗ್ಲೆಂಡ್ಗೆ ರಫ್ತು ಮಾಡಿದರು. ಕೇವಲ ಕಾಫಿ ಮತ್ತು ಚಾಕ್ಲೇಟ್ ಕುಡಿಯುತ್ತಿದ್ದ ಜನಕ್ಕೆ ಟೀ ಒಂದು ಶ್ರೀಮಂತಿಕೆಯ ವಸ್ತುವಾಯಿತು. ಟೀಯನ್ನು ಒಂದು ರೀತಿಯ ಸೆರೆಮೋನಿ ಆಚರಣೆಯಂತೆ ತಯಾರು ಮಾಡಲಾಯಿತು. ಟೀ ಒಂದು ಶ್ರೀಮಂತಿಕೆ ವಸ್ತುವಾಯಿತು. ಇಂಗ್ಲೆಂಡ್ನ ಶ್ರೀಮಂತ ಹೆಂಗಸರು ಟೀ ಪಾರ್ಟಿಗಳನ್ನು ಆರಂಭಿಸಿದರು. ಹೀಗೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಪ್ರಪಂಚದಾದ್ಯಂತ ಚಹಾ ಎಲ್ಲರ ಮನೆಗಳಿಗೆ ಮನೆ ಮಾತಾಗಿದೆ. ಚೀನಾದಲ್ಲಿ ಇಂದಿಗೂ ಸಹ ಟೀ ಮಾಡೋದನ್ನು ಒಂದು ರೀತಿಯ ವಿಧಿವಿಧಾನಗಳನ್ನು ಅನುಸರಿಸುತ್ತಾರೆ. ಚಹಾದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು. ಕೇವಲ 1 ಪೌಂಡ್ ಚಹಾವನ್ನು ತಯಾರಿಸಲು ಸುಮಾರು 2000 ಸಣ್ಣ ಎಲೆಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗೆ ಎರಡನೇದಾಗಿ ಸುಮಾರು 3000 ವಿವಿಧ ರೀತಿಯ ಚಹಾಗಳಿವೆ. ಇದು ಪ್ರಪಂಚದಾದ್ಯಂತ ನೀರಿನ ನಂತರ 2ನೇ ಅತಿ ಹೆಚ್ಚು ಸೇವಿಸುವ ಪಾನೀಯವಾಗಿದೆ. ದಂತಕಥೆಯ ಪ್ರಕಾರ 2737 BCಯಲ್ಲಿ ಚೀನಿ ಚಕ್ರವರ್ತಿ ಶೇನ್ ನುಂಗ್ ಚಹಾವನ್ನು ಕಂಡುಹಿಡಿದನು. ಕಾಡು ಮರದಿಂದ ಎಲೆಗಳನ್ನು ಅವನು ಕುದಿಯುವ ನೀರಿನ ಬಟ್ಟಲಿಗೆ ಬಿದ್ದಾಗ ಮತ್ತು ಅವನು ಅದನ್ನು ಸೇವಿಸಲು ಮತ್ತು ಅದು ಚಹಾವಾಗಿತ್ತು. ಇನ್ನು 4ನೇದಾಗಿ ಕಪ್ಪು ಚಹಾ, ಬಿಳಿ ಚಹಾ, ಹಸಿರು ಚಹಾ, ಉಲುಂಗ್ ಚಹಾದಂತಹ ಎಲ್ಲ ಚಹಾಗಳು ಕ್ಯಾಮೆಲಿಯಾ ಸಿನಿಯಸ್ ಎಂಬ ಒಂದು ಸಸ್ಯದಿಂದ ಬರುತ್ತದೆ. ಬ್ರಿಟನ್ನಲ್ಲಿ ಸರಾಸರಿ ವ್ಯಕ್ತಿಯೊಬ್ಬರು ವರ್ಷಕ್ಕೆ ಸುಮಾರು 1000 ಕಪ್ಗಳನ್ನಷ್ಟು ಚಹಾವನ್ನು ಕುಡಿಯುತ್ತಾರೆ. ಆದರೆ ಚಹಾದ ವಾರ್ಷಿಕ ಸೇವನೆಯ ಪ್ರಪಂಚದಾದ್ಯಂತ 3.6 ಶತಕೋಟಿ ಕಪ್ಗಳಷ್ಟಿದೆ. ಇಂಗ್ಲೆಂಡ್ನ ಬುಡಲ್ಸ್ ಜ್ಯುವೆಲರ್ಸ್ನ ವಜ್ರದ ಟೀ ಬ್ಯಾಗ್ನ ವಿಶ್ವದ ಅತ್ಯಂತ ದುಬಾರಿ ಟೀ ಬ್ಯಾಗ್ ಆಗಿದೆ. ಚಹಾವು ಈಗ 52 ದೇಶಗಳಲ್ಲಿ ಬೆಳೆಯುತ್ತದೆ. ಚೀನಾದಲ್ಲಿ ಅತ್ಯಂತ ಹಳೆಯ ಮರವು 3200 ವರ್ಷಗಳಷ್ಟು ಹಳೆಯದು. ಚಹಾ ಎಲೆಗಳನ್ನು ಸೊಳ್ಳೆ ನಿವಾರಕವಾಗಿ ಬಳಸಬಹುದು. ಚಹಾ ಎಲೆಗಳು, ವಿಶೇಷವಾಗಿ ಹಸಿರು ಚಹಾ ಎಲೆಗಳು, ಸೊಳ್ಳೆಗಳನ್ನು ಕೊಲ್ಲಿಯಲ್ಲಿ ಇಡಲು ನೈಸರ್ಗಿಕ ಮಾರ್ಗವಾಗಿದೆ.
ದಿನನಿತ್ಯದ ಪಾನೀಯವಾಗುವ ಮೊದಲು ಚಹಾವನ್ನು ಶತಮಾನಗಳವರೆಗೆ ಔಷಧೀಯವಾಗಿ ಬಳಸುತ್ತಿದ್ದರು. ಚಹಾವು ತನ್ನ ಸುತ್ತಲಿನ ಪರಿಮಳವನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ಚಹಾ ಎಲೆಗಳನ್ನು ಗಾಳಿಯಾಡದ ಕಂಟೈನರ್ನಲ್ಲಿ ಕೋಣೆಯ ಉಷ್ಣಾಂಶದಲ್ಲಿ ಸಂಗ್ರಹಿಸಿ, ಏಕೆಂದರೆ ಅದು ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಕೆಟ್ಟದಾಗಿ ಹೋಗಬಹುದು. ವಿಶ್ವದ ಅತ್ಯಂತ ದುಬಾರಿ ಟೀ ಹೆಸರು ದ ಹೋಂಗ್ ಪಾವೋ. ಈ ಚಹಾ ಬೆಲೆ ಸುಮಾರು 8 ಕೋಟಿ ರೂಗಳಾಗಿವೆ. ಇದನ್ನು ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಈ ಚಹಾ ಎಲೆಗಳನ್ನು ಚೀನಾದ ಪುಜಿಯಾನ್ ಪ್ರಾಂತ್ಯದಲ್ಲಿರುವ ಉಯಿ ಪರ್ವತಗಳಿಂದ ತರಲಾಗುತ್ತದೆ. ಲಿಪ್ಟನ್ ಟೀ ವಿಶ್ವದ ಅತಿ ಹೆಚ್ಚು ಮಾರಾಟವಾಗಿರುವ ಟೀ ಬ್ರ್ಯಾಂಡ್ ಆಗಿದೆ. ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಬ್ರ್ಯಾಂಡ್ ಮಾರಾಟ ಮಾಡಲಾಗುತ್ತದೆ. ಅಮೆರಿಕನ್ನರು ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ 1904ರಲ್ಲಿ ಚಹಾ ಸ್ವಾದವನ್ನು ಸವಿದಿದ್ದಾರೆ. ಸೇಂಟ್ ಲೂಯಿ ವರ್ಲ್ಡ್ ಫೇರ್ ವೇಳೆ ವ್ಯಕ್ತಿಯೊಬ್ಬನು ತನ್ನ ತೋಟದಲ್ಲಿ ಬೆಳೆದ ಚಹಾ ಸ್ಯಾಂಪಲ್ ಪರಿಚಯಿಸಿದ್ದರು. ಇದಾದ ಬಳಿಕ ಇದೇ ವ್ಯಕ್ತಿ ಚಹಾದಲ್ಲಿ ಐಸ್ ಬೆರೆಸಿ ಐಸ್ ಟೀ ಪರಿಚಯಿಸಿದ್ದು ಎನ್ನಲಾಗುತ್ತಿದೆ. ಟಿಬೆಟ್ ಜನರು ಶಕ್ತಿ ಹಾಗೂ ಕ್ಯಾಲೋರಿಗಳನ್ನು ಪಡೆಯಲು ಚಹಾದಲ್ಲಿ ಬೆಣ್ಣೆ ಬೆರೆಸಿ ಸೇವಿಸುತ್ತಾರೆ ಎಂಬ ಸಂಗತಿ ನಿಮಗೆ ತಿಳಿದಿದೆಯೇ? ಆದರೆ ಕೆಲ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅವರು ಈ ರೀತಿಯ ಚಹಾ ಸೇವನೆ ಮಾಡುತ್ತಿದ್ದಾರೆ. ಟ್ರೈಸಿಯೋಗ್ರಾಫಿ ಕುರಿತು ನೀವು ಎಂದಾದರೂ ಕೇಳಿದ್ದೀರಾ? ಚಹಾ ಎಲೆಗಳ ಬಗ್ಗೆ ಮಾಹಿತಿ ನೀಡುವವರು, ಅಥವಾ ಸಾಮಾನ್ಯ ಭಾಷೆಗಳಲ್ಲಿ ಹೇಳುವುದರೆ ಟೀ ರೀಡಿಂಗ್ ಅನ್ನು ಟ್ರೈಸಿಯೋಗ್ರಾಫಿ ಎಂದು ಕರೆಯಲಾಗುತ್ತದೆ. ಸೊಳ್ಳೆಗಳನ್ನು ಹಾಗೂ ಹುಳು ಹುಪ್ಪಡಿಗಳನ್ನು ಓಡಿಸಲು ಕೂಡ ನೀವು ಚಹಾ ಎಲೆಗಳನ್ನು ಬಳಸಬಹುದು. ಸನ್ ಬರ್ನ್ ನಿಂದಾಗುವ ಉರಿತಗಳಿಂದ ಮುಕ್ತಿ ಪಡೆಯಲು ಕೂಡ ನೀವು ಚಹಾ ಎಲೆಗಳನ್ನು ಬಳಸಬಹುದು. ಈ ಎಲೆಗಳಲ್ಲಿ ಕಂಡುಬರುವ ಟಾನಿನ್ ಉರಿತ ಕಡಿಮೆ ಮಾಡಲು ಸಹಾಯವಾಗುತ್ತದೆ. ವಿಶ್ವ ಚಹಾ ದಿನಾಚರಣೆ ಬರಿತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ. ಚಹಾ ಎಂದ ಕೂಡಲೇ ಎಲ್ಲರಿಗೂ ಒಂದು ಹಿತವಾದ ಅನುಭವವಾದು ನೆನಪಾಗುತ್ತದೆ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮದೇ ಆದ ಚಹಾ ಸವಿದ ಅನೇಕ ಅನುಭವಗಳಾಗಿರುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಹೆಚ್ಚಿನವರಿಗೆ ಚಹಾ ಇಲ್ಲದಿದ್ದರೆ ಅಂದಿನ ಕೆಲಸವೇ ಆಗುವುದಿಲ್ಲ ಎಂಬಂತೆ ಇತ್ತೀಚಿನ ದಿನಗಳಲ್ಲಿ ಚಹಾ ತನ್ನದೇ ಆದ ಪ್ರಾತಿನಿಧ್ಯವನ್ನು ಹೊಂದಿದೆ. ಹಿಂದಿನ ಕಾಲದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಅಥವಾ ವಿಶೇಷ ಅತಿಥಿಗಳು ಆಗಮಿಸಿದ ಚಹಾವನ್ನು ನೀಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ದೈನಂದಿನ ಆರೋಗ್ಯಕರ ಪಾನೀಯವಾಗಿ ಮಾರ್ಪಟ್ಟಿದೆ. ಈ ಡಿಸೆಂಬರ್ ಮಾಸದ 15ನೇ ತಾರೀಕಿನಂದು ವಿಶ್ವದ ಚಹಾ ದಿನವೆಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ಈ ಸಂಪ್ರದಾಯವು 2005ರಿಂದ ಚಹಾ ಉತ್ಪಾದಿಸುವ ರಾಷ್ಟ್ರಗಳಾದ ಚೀನಾ ಮತ್ತು ಭಾರತ ದೇಶಗಳು ಪ್ರಾರಂಭಿಸಿದವು. ಅಂದಿನಿಂದ ಈ ದಿನವನ್ನು ವಿಶ್ವ ಚಹಾ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈಗಂತೂ ಅನೇಕ ರೀತಿಯ ದುಬಾರಿ ಚಹಾ ವಿವಿಧ ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರೆಯುತ್ತಿದೆ. ನೀವು ಚಹಾ ಬಗ್ಗೆ ತಿಳಿದಿರದ ಕೆಲವು ಸಂಗತಿಗಳು ಇವತ್ತು ತಿಳಿದುಕೊಂಡಿದ್ದೀರಿ. ಪ್ರಪಂಚದಲ್ಲಿ ಚಹಾ ಪಾನೀಯವು 2ನೇ ಹೆಚ್ಚು ಸೇವಿಸುವ ಸಾಮಾನ್ಯ ಪಾನೀಯವೆಂದು ತಿಳಿದು ಬಂದಿದೆ. ಇದು ಹೆಚ್ಚು ಎಲ್ಲರೂ ಬಳಸುವ ನೀರು ಮಿಶ್ರಿತ ಪಾನೀಯವಾಗಿ ಸೇವಿಸಲಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.